ಇನ್ಸ್ಟಾಗ್ರಾಮ್ ಪ್ರೀತಿಸಿ ಮದುವೆಯಾದ ಜೋಡಿ ಹಕ್ಕಿ. ಮದುವೆಯಾದ 5 ದಿನಕ್ಕೆ ಮುರಿದು ಬಿತ್ತು ಮದುವೆ. ಕಷ್ಟನ ಸುಖನ ಗಂಡಂದ್ರ ಹತ್ರ ಜೀವನ ಮಾಡ್ಬೇಕು. ಹೆಣ್ಣು ಮಕ್ಕಳಿಗೆ ಫ್ಯಾಷನ್ ಆಗಿದೆ. ಬೆಳಗ್ಗೆ ಎದ್ರೆ ಯಾರೋ ಒಬ್ಬರಿಗೆ ಸೂಸೈಡ್ ಮಾಡ್ಕೊಂಡ ಹುಡುಗಿಯಿಂದ ಇದೇ ಕೇಳಿ ಕೇಳಿ ಮನ್ಸಿಗೆ ಬೇಜಾರಾಗಿದೆ. ಮದುವೆ ಅನ್ನೋದು ಒಂದ್ಸಲ ಆಗೋದು ನೋಡಿ. ಆದ್ರೆ ಲವ್ ಮಾಡಿದ ಪ್ರೇಮಿಗಳು ಆತುರದಲ್ಲಿ ಮದುವೆ ಆಗ್ಬಿಡ್ತವೆ. ಆದ್ರೆ ಮನೆಯವರಿಗೆ ಇದು ಇಷ್ಟ ಇರಲ್ಲ ಕಣ್ರಿ. ಅವರಿಬ್ರು ಇನ್ಸ್ಟಾಗ್ರಾಮ್ ನಲ್ಲಿ ಲವ್ ಮಾಡ್ತಾ ಇದ್ರು. ಒಬ್ಬರಿಗೊಬ್ರು ಬಿಟ್ಟು ಇರಲಾರದಷ್ಟು ಪ್ರೀತಿ ಮಾಡ್ತಿದ್ರು. ಈ ಜೋಡಿ ಹಕ್ಕಿಗಳು ಪ್ರೀತಿ ಎಷ್ಟಿತ್ತಂದ್ರೆ ಇಲ್ಲಿರುವ ವಿಡಿಯೋಗಳು ಸಾರಿ ಸಾಕ್ಷಿಗಳು ಹೇಳುತ್ತಿವೆ. ಪ್ರೀತಿಸಿ ಸಿಂಪಲ್ ಆಗಿ ಮದುವೆ ಕೂಡ ಆಗಿದ್ರು ಕಣ್ರಿ. ಆದ್ರೆ 5 ದಿನಗಳ ನಂತರ ಅದೇನಾಯ್ತೋ ಏನೋ, ಯುವತಿ ತಾಳಿ ಕಾಲ್ಚೆಯನ್ನು ಬಿಚ್ಚಿಟ್ಟು ಹುಡುಗ ಬೇಡ ಅಂತ ಹೋಗ್ಬಿಟ್ಟಿದ್ದಾಳೆ. ಆದ್ರೆ ಈಕೆಯ ನೆನಪಲ್ಲೇ ವರ ಅದೇ ಹೇಗೆ ಗೋಳಾಡ್ತಿದ್ದಾನೆ ಅಂತ ನೋಡ್ಕೊಂಬನ್ನಿ. ಯಾವ ತರ ಅಲ್ಲವಾಗಿತ್ತು ಸರ್? ನಾನು ಬಂದು 1 ವರ್ಷದಿಂದ ಅವ್ರಿಗೆ ಬಂದು ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಹಾಕಿದ್ದು, ಇಷ್ಟಪಟ್ಟಿದ್ದು. 1 ವರ್ಷದಿಂದ ಫ್ರೆಂಡ್ಸ್ ಆಗಿ ಇದ್ರಿ. 4 ತಿಂಗಳಿಂದ ಮೀಟ್ ಆಗಿ ನಮ್ ರಿಲೇಶನ್ಶಿಪ್ ಕೂಡ ಜಾಸ್ತಿ ಚೆನ್ನಾಗಿತ್ತು. ಆಮೇಲೆ ಇಬ್ರು ಇಷ್ಟಪಟ್ಟೆ ನಾನು ಮದ್ವೆ ಆಗಿರೋದು. ಅವ್ರು ಬಂದು ಸರ್ ಶಿಡ್ಲಘಟ್ಟ ತಾಲೂಕು ಕೈವರ ಬಳಿ ಇರೋ ಕನ್ಮಂಗ್ಲ ಗ್ರಾಮ ಸರ್. ನಮ್ದು ಬಂದು ಯಾವಸಂದ್ರ ಗ್ರಾಮ, ಸುಲ್ಬೆಲೆ ಹೋಗಿ ಹೊಸಕೋಟೆ ತಾಲೂಕು ಸರ್ ನಮ್ದು. ಹೀಗೆ ಹೆಂಡತಿ ಬೇಕು ಅಂತ ಗೋಳಾಡುತ್ತಿರುವ ಯುವಕನ ಹೆಸರು ಧನರಾಜ್ ಕಣ್ರಿ. ಸದ್ಯ ನ್ಯಾಯಕ್ಕಾಗಿ ಪೊಲೀಸ್ ಠಾಣೆ ಮೆಟ್ಟಿಲೇರ್ಬಿಟ್ಟಿದ್ದಾನೆ. ದಿನಗಳ ಹಿಂದೆ ಇಬ್ರು ಪರಸ್ಪರ ಪ್ರೀತಿಸಿ ರಾಮನಗರದ ದೇವಸ್ಥಾನವೊಂದರಲ್ಲಿ ಮದುವೆ ಬೇರೆ ಆಗಿದ್ರು. ಅಲ್ಲದೆ ರಕ್ಷಣೆ ಕೋರಿ SP ಕಚೇರಿಗೂ ಹೋಗಿದ್ರು. ಆದ್ರೆ ಈ ವೇಳೆ SP ಅವರು ರಕ್ಷಣೆ ನೀಡುವ ಭರವಸೆ ನೀಡಿದ್ರು ಕಣ್ರಿ. ಯುವತಿ ಕೂಡ ಗಂಡನ ಜೊತೆ ಅವನ ಮನೆಯಲ್ಲಿ ಇರ್ತೀನಿ ಅಂತ ಒಪ್ಕೊಂಡಿದ್ಲು. 5 ದಿನ ಧನರಾಜ್ ಜೊತೆ ಸಂಸಾರ ಮಾಡಿದ ಯುವತಿಗೆ ಅದೇನಾಯ್ತೋ ಗೊತ್ತಿಲ್ಲ. ದಿಢೀರಂತ ಧನರಾಜ್ ಬಿಟ್ಟು ಹೊರಟು ಬಿಟ್ಟಿದ್ದಾಳೆ. ಇದಕ್ಕೆಲ್ಲ ಕಾರಣ ಹುಡುಗಿಯ ಮನೆಯವರು ಅಂತ ಯುವಕ ಧನರಾಜ್ ಆರೋಪ ಮಾಡೋದು ಹೀಗೆ. ಇಷ್ಟಪಟ್ಟು ಮದುವೆ ಆಗಿದ್ರಿ. ನಮ್ಮ ಹೆಂಡತಿ ಹೆಸರು ಮೋನಿಕಾ ಅಂತ, ನನ್ನ ಹೆಸರು ಧನರಾಜ್ ಅಂತ. ನಾವಿದ್ಕೊಂಡು ಇಷ್ಟಪಟ್ಟು ಅವ್ರ ಮನೆಯಲ್ಲಿ ಕ್ಯಾಸ್ಟಿಸಮ್ ಇಂದ ಒಪ್ಪದೇ ಇರೋ ಕಾರಣ ಇಬ್ರು ಇಷ್ಟಪಟ್ಟು ಸಾಮ್ರಾಟ್ ಹೋಟೆಲ್ ಅಲ್ಲಿ ನಾವು ಬುಕ್ ಮಾಡಿರ್ತೀವಿ ರೂಮ್. ಹುಡುಗಿನ ನಾನು ಸೋಮವಾರ ಕರ್ಕೊಂಡು ಹೋಗಿರ್ತೀನಿ. 3 ದಿನ ಮದುವೆದೆಲ್ಲ ಸ್ವಲ್ಪ ಅರೇಂಜ್ಮೆಂಟ್ ಮಾಡ್ಕೊಂಡು ಗುರುವಾರ ನಾನು ರಾಮನಗರದಲ್ಲಿ ಮದುವೆ ಆಗಿರ್ತೀನಿ. ರಾಮನಗರದಲ್ಲಿ ಗಣಪತಿ ಟೆಂಪಲ್ ಅಲ್ಲಿ. ಅಲ್ಲಿಂದ ಸ್ಟ್ರೈಟ್ ನಾನು ಅವೀಗ ನಮ್ಮ ಹೆಂಡತಿ ಕರ್ಕೊಂಡು ಸೀದಾ SP ಸಾಹೇಬ್ರ ಆಫೀಸ್ಗೆ ಹೋಗಿರ್ತೀರಿ. ಬಟ್ ಅವರು ಮಿಡ್ ನೈಟ್ ಅಲ್ಲಿ ಇರಲ್ಲ ಸಾಹೇಬ್ರು. ಅಲ್ಲಿ ಕಂಟ್ರೋಲ್ ರೂಮ್ ಇಂದ ಇಲ್ಲಿ ಸುಲ್ವೆಲ್ ಸ್ಟೇಷನ್ ಗೆ ಪ್ರೊಟೆಕ್ಷನ್ ಕೊಡಿ ಅಂತ ಹೇಳಿರ್ತಾರೆ. ಸೊ ನಾನು ಮತ್ತೆ ನಮ್ ಹೆಂಡತಿ ಮೋನಿಕಾ ಹಾಗೂ ನಮ್ಮ ಅಪ್ಪ ಅವರು ಮೂವರೇ ಅಲ್ಲಿಂದ ಬಂದು ಇಲ್ಲಿ ಹೇಳಿದಾಗ ಇವರು ಸ್ಟೇಟ್ಮೆಂಟ್ ತಗೊಂತಾರೆ, ಈ ತರ ಪ್ರೊಟೆಕ್ಷನ್ ಇಂದ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು. ಆಮೇಲೆ ಇಲ್ಲಿಂದ ಮನೆಗೆ ಕಳ್ಸಿಕೊಡ್ತಾರೆ. ಮನೇಲಿ ಇರಿ, ಯಾರಾದ್ರೂ ನಿಮ್ಗೆ ತೊಂದರೆ ಕೊಟ್ರೆ ಫೋನ್ ಮಾಡಿ ಅಂತ ಹೇಳಿರ್ತಾರೆ. ನೂತನ ವರನಿಗೆ ಕೈ ಕೊಟ್ಟು ಮನೆ ಸೇರಿದ ವಧು, ಹೆಂಡತಿ ವಾಪಸ್ ಕರೆಯಿಸಿ ಅಂತ ಮದುಮಗ ಪಟ್ಟು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ಸೂಲೆಬೆಲೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಇಂಥದೊಂದು ಘಟನೆ ನಡೆದೋಗ್ಬಿಟ್ಟಿದೆ. ಇಲ್ಲಿ 2 ದಿನಗಳ ನಂತರ ಮತ್ತೆ ಠಾಣೆಗೆ ಸೂಲೆಬೆಲೆ ಠಾಣಾ ಪೊಲೀಸ್ ಧನರಾಜ್ ಮತ್ತು ಆತನ ಪತ್ನಿಯನ್ನ ಕರೆಸ್ಕೊಂಡಿದ್ರು. ಆಗ ಯುವತಿಯ ಪೋಷಕರು ಕೂಡ ಬಂದಿದ್ರು ನೋಡಿ. ಅದರಲ್ಲೂ ಮಗಳಿಗೆ ಅವರ ತಂದೆ ಸಾಕಷ್ಟು ಬ್ಲ್ಯಾಕ್ ಮೇಲ್ ಮಾಡಿದ್ದಾರಂತೆ. ಸತ್ತು ಹೋಗ್ತೀನಿ, ಮರ್ಯಾದೆ ಪ್ರಶ್ನೆ ಅಂತೆಲ್ಲ ಹೇಳಿ ಆಕೆಯ ತಲೆ ಕೆಡಿಸಿದ್ದಾರೆ, ವಧುವನ್ನ ಕರ್ಕೊಂಡೋಗ್ಬಿಟ್ಟಿದ್ದಾರೆ ಅಂತ ಧನರಾಜ್ ಹೇಳ್ತಿದ್ದಾನೆ. ಆಮೇಲೆ ಬೆಳಿಗ್ಗೆ ಅವ್ರ ಮನೆಯಲ್ಲಿ ತುಂಬಾ ಬ್ಲಾಕ್ ಮೇಲ್ ಮಾಡಿದ್ರು, ಸತ್ತೋಗ್ತೀನಿ ಅದು ಇದು ಅಂತ. ಬಾ ಇಲ್ಲಿ ಎಲ್ಲಿದೆಯಾ ಮ್ಯಾಪ್ ಕಳ್ಸು, ಲೊಕೇಶನ್ ಕಳ್ಸು ಅಂತ ತುಂಬಾ ಅವ್ರಿಗೆ ಟಾರ್ಚರ್ ಕೊಟ್ರು. ಅವ್ರಿಗೆ ತುಂಬಾ ಎಮೋಷನಲ್ ಆಗಿದ್ಲು. ಆದ್ರೂ ಅವ್ರಿಗೆ ಇಲ್ಲಿ ಸ್ಟೇಷನ್ಗೆ ಕರ್ಸ್ಕೊಂಡ್ ಬಂದು ಅವ್ರಿಗೆ ನಾನೇ ಬೇಕು ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ಲು ಫಸ್ಟ್, ನನ್ ಜೊತೆ ಬರ್ತೀನಿ ಅಂತ. ಅದಾದ್ಮೇಲೆ ಅವ್ರಪ್ಪ ಅವರು ಬಲವಂತವಾಗಿ ಸತ್ತೋಗ್ತೀನಿ, ಇವತ್ತೇ ಸತ್ತೋಗ್ತೀನಿ, ನೀನ್ ಬಂದಿಲ್ಲ ಅಂದ್ರೆ ಅಂತ ಹೇಳ್ಬಿಟ್ಟು ಬಲವಂತದಿಂದ ಕರ್ಕೊಂಡು ಹೋಗಿದ್ದಾರೆ. ಇವಾಗ ನಾನ್ ಕೇಳೋದೇನಂದ್ರೆ, ಇದೇ ನಾನ್ ತಾಳಿ ಕಟ್ಟಿರೋ ನನ್ನ ಹೆಂಡತಿ ಕತ್ತಿಂದ ಇದೇ ಸ್ಟೇಷನ್ ಅಲ್ಲಿ ಕಿತ್ತು ಕೊಟ್ಟಿದ್ದಾರೆ ನನ್ನ ಕೈಯಲ್ಲಿ. ಯಾರಂತ ಗೊತ್ತಿಲ್ಲ ಸರ್, ಬಟ್ ಕಿತ್ತು ಕೊಟ್ಟಿದ್ದಾರೆ. ತಾಳಿ ನೋಡಿ, ತಾಳಿ ಕೂಡ ನನ್ಗೆ ಕಿತ್ತು ಕೊಟ್ಟಿದ್ದಾರೆ, ಕಟ್ಟಿರೋ ತಾಳಿನ.
ನನ್ಗೆ ಎಲ್ಲಿ ಅನ್ಯಾಯ ಆಗಿದೆಯೋ ಅಲ್ಲೇ ನ್ಯಾಯ ಕೊಡ್ಬೇಕು. ನನ್ನ ಹೆಂಡತಿ ನನ್ಗೆ ಬೇಕು, ನಮ್ಮ ಮನೆಗೆ ಕಳ್ಸ್ಕೊಡ್ಬೇಕು. ಎಲ್ಲವೂ ಚೆನ್ನಾಗಿದ್ದ ಯುವತಿ ಅದರಲ್ಲೂ ಪೊಲೀಸ್ ಠಾಣೆಯಲ್ಲಿ ಧನ್ರಾಜ್ ಜೊತೆ ಬಾಳ್ತೀನಿ ಅಂತ ಹೇಳಿಕೆ ಬೇರೆ ನೀಡಿದ್ಲು. ಪೋಷಕರೊಂದಿಗೆ ಹೋಗಿದ್ದಾಳೆ. ಹೋಗ್ಬೇಕಾದ್ರೆ ತಾಳಿ ಮತ್ತು ಕಾಯಿಲ್ ಚೈನ್ ಎಲ್ಲವನ್ನ ಯುವಕನ ಕೈಗೆ ಕೊಡಲಾಗಿದೆ. ಪೊಲೀಸರು ರಾಜಕೀಯ ಒತ್ತಡಕ್ಕೆ ಮಣಿದು ಈ ಕೆಲಸ ಮಾಡಿದ್ದಾರೆ ಎಂದು ನೇರ ಯುವಕ ದೂರೋದು ಹೀಗೆ. ಅಲ್ಲ, ಯಾರು ಬಂದ್ ನಿಂತ್ಕೊಂಡ್ರು ನನಗೆ SC ಜನಾಂಗದ ಮಕ್ಕಳಿಗೆ ನ್ಯಾಯ ಸಿಗ್ಬೇಕು. ಯಾವುದೇ ಸಮುದಾಯ ಆಗಿರ್ಲಿ, ಲವ್ ಮ್ಯಾರೇಜ್ ಆಗಿರ್ಬೋದು, ಅರೇಂಜ್ ಮ್ಯಾರೇಜ್ ಆಗಿರ್ಬೋದು, ಕಷ್ಟನ ಸುಖನ ಗಂಡಂದ್ರ ಹತ್ರ ಜೀವನ ಮಾಡ್ಬೇಕು. ಹೆಣ್ಣು ಮಕ್ಕಳಿಗೆ ಫ್ಯಾಷನ್ ಆಗಿದೆ. ದಯವಿಟ್ಟು ಅದು ಮುಂದಿನ ದಿನಗಳಲ್ಲಿ ಅದ್ರಿಗೆ ಏನ್ ಮನವಿ ಸಲ್ಲಿಸಬೇಕು ನಾಗಲಕ್ಷ್ಮಿ ಮೇಡಮ್ ಅವರಿಗೆ ನಾನು ಕೂಡ ಹೋಗಿ ಮನವಿ ಸಲ್ಲಿಸ್ತೀನಿ ಸರ್. ಯಾಕೆಂದ್ರೆ ಎಷ್ಟೋ ಜನ ಮಕ್ಕಳಲ್ಲಿ ಇವತ್ತು ದಿನ ಬೆಳಗ್ಗೆ ಎದ್ರೆ ಯಾರೋ ಒಬ್ಬರಿಗೆ ಸೂಸೈಡ್ ಮಾಡ್ಕೊಂಡ ಹುಡುಗಿಯಿಂದ ಇದೇ ಕೇಳಿ ಕೇಳಿ ಮನ್ಸಿಗೆ ಬೇಜಾರಾಗಿದೆ. ಮುಂದಿನ ದಿನದಲ್ಲಿ ಇದಾಗಬಾರ್ದು. ಕರ್ನಾಟಕ ಜನಕ್ಕೆ ತಿಳಿಸೋದೊಂದೇ, ಜಾತಿ ಮತ ಮುಂದೆ ತರಬೇಡಿ. ದಯವಿಟ್ಟು ನಿಮ್ ಮನೆ ಮಗಳಾಗಿ ನಾನು ಕೇಳೋದು ಇದೊಂದೇ ಸರ್. ಎಲ್ಲಾರ್ಗು ಹೃದಯಪೂರ್ವಕವಾಗಿ ಧನ್ಯವಾದ. ನವವಧು ನಡೆ ಕಂಡು ಧನ್ರಾಜ್ ಕುಟುಂಬ ಶಾಕ್. ಪ್ರೇಮಿಗಳಿಬ್ಬರಿಗೂ ಜಾತಿ ಅಡ್ಡ ಬಂತ ಎಂಬ ಸಂಶಯ. ಕೆಳಜಾತಿಯ ಹುಡುಗ ಹಾಗೂ ಮೇಲ್ಜಾತಿಯ ಹುಡುಗಿ ಅಂತ ಈ ರೀತಿ ಮಾಡಿದ್ದಾರೆ ಎಂದು ಧನ್ರಾಜ್ ಮನೆಯವರು ದೂರಿದ್ದಾರೆ. ಹಾಗೆ SC ಜನಾಂಗದ ಹುಡುಗರಿಗೆ ನ್ಯಾಯ ಸಿಗಲಿ ಅಂತ ಸಮಾಜ ಸೇವಕಿ ಆಗ್ರಹಿಸಿದ್ದಾರೆ. ಇವತ್ತು ಇಂಥ ಅನ್ಯಾಯಗಳು ಬಡ ಮಕ್ಕಳ ಮೇಲೆ ಆಗ್ಬಾರ್ದು. ಜಾತಿನ ತೋರಿಸ್ಬಾರ್ದು. ನಾವು ಮಾನವೀಯತೆಯಲ್ಲಿದ್ದೀರಿ, ನಾವು ಎಲ್ಲಿದ್ದೀವಿ ಅನ್ನೋದು ಫಸ್ಟ್ ತಿಳ್ಕೊಬೇಕು. ಯಾಕೆ ಅಂದ್ರೆ ಇವತ್ತು ಆ ಹುಡುಗ ನಾನು ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಯಾವತ್ತೋ ಒಂದು ಇವನಿಂದ ಸುಮಾರು ಜನ ಅನುಭವಿಸ್ಬೇಕಾಗಿತ್ತು. ಅವ್ರ ತಾಯಿ ತಂದೆ ಇಮಿಡಿಯೇಟ್ಲಿ ನನಗೆ ಫೋನ್ ಮಾಡಿ, ಅಮ್ಮ ನನ್ನ ಮಗ ನಿದ್ದೆ ಮಾತ್ರೆ ತಗೊಂಡಿದ್ದಾನೆ, ದಯವಿಟ್ಟು ಬನ್ನಿ ಅಂದಾಗ ನಾನು ಅಲ್ಲಿ ಎಂಟ್ರಿ ಕೊಡ್ತೀನಿ. ಕೊಟ್ಟಾಗ ಅವ್ನಿಗೆ ಹೇಳೋದು ಒಂದೇ, ಶಾಶ್ವತವಾಗಿದ್ದು ಹುಡುಗಿ ಅಲ್ಲ ಶಾಶ್ವತ ಆಗಿದ್ದು ಹುಡುಗಿ ಅಲ್ಲ, ನೀನು ಮದ್ವೆ ಆಗ್ಬೇಕು ತಾನೆ, ಆಗಿದೆಯಾ ತಾನೆ, ಅದು 4 ಜನದ ಮುಂದೆ ಗೊತ್ತಾಗ್ಲಿ. ಇವತ್ತು ಯಾವುದೇ ಜಾತಿವರೆಗೆ ನಾನು ಹೇಳೋದು ಒಂದೇ, ಜಾತಿನ ಮುಂದೆ ತರಬೇಡಿ, ಮಾನವೀಯತೆಗೆ ಅಂಜಿ. ಪ್ರತಿಯೊಬ್ರು ನಾವಿರೋದು 3 ದಿನ. ಆ 3 ದಿನದಲ್ಲಿ ದಯವಿಟ್ಟು ಇಂತ ಒಳ್ಳೆ ಮುದ್ದು ಮನ್ಸುಗಳಿಗೆ ದಯವಿಟ್ಟು ಅವ್ರಿಗೆ ಅವಕಾಶ ಮಾಡಿಕೊಟ್ಟು. ಹೌದು, ಜಾತಿನೇ ಶತ್ರು ಆಗಿದೆ. ಇದರಲ್ಲಿ ರಾಜಕಾರಣಿಗಳು ನನಗೆ ತುಂಬಾ ಬೆದರಿಕೆ ಹಾಕಿದ್ದಾರೆ. ಸದ್ಯ ಹುಡುಗಿಯನ್ನ ಅವರ ಮನೆಯವರು ಕರೆದುಕೊಂಡು ಹೋಗಿದ್ದಾರೆ. ಇತ್ತ ಹುಡುಗ ಪೊಲೀಸರ ಮೊರೆ ಹೋಗಿದ್ದಾನೆ. SC ಸಂಘಟನೆಗಳು ಹುಡುಗನ ಬೆಂಬಲಕ್ಕೆ ನಿಂತ್ಕೊಂಡಿವೆ. ಈ ನವವರನಿಗೆ ನ್ಯಾಯ ಸಿಗುತ್ತಾ ಇಲ್ವಾ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಗೊತ್ತಾಗಲಿದೆ ಕಣ್ರಿ. ಬಿಗ್ ಟಿವಿ ಕರ್ನಾಟಕ, ಹೊಸಕೋಟೆ. ಕಷ್ಟನ ಸುಖನ ಗಂಡಂದ್ರ ಹತ್ರ ಜೀವನ ಮಾಡ್ಬೇಕು. ಹೆಣ್ಣು ಮಕ್ಕಳಿಗೆ ಫ್ಯಾಷನ್ ಆಗಿದೆ. ಬೆಳಗ್ಗೆ ಎದ್ರೆ ಯಾರೋ ಒಬ್ಬರಿಗೆ ಸೂಸೈಡ್ ಮಾಡ್ಕೊಂಡ ಹುಡುಗಿಯಿಂದ ಇದೇ ಕೇಳಿ ಕೇಳಿ ಮನ್ಸಿಗೆ ಬೇಜಾರಾಗಿದೆ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.